ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. 2028ರ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ರಾಜಕೀಯ ಕಾವು ಜಾಸ್ತಿ ಆಗ್ತಾ ಇದ್ದು, ಕಳೆದ ಬಾರಿ ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದ ಬಿಜೆಪಿ ಮುಖಂಡ ಡಾಕ್ಟರ್ ರವಿ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ, ಬಿಜೆಪಿ ಪಕ್ಷ ಸಂಘಟನೆ ಸೇರಿ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ 2028ರ ಒಂದ್ ರೀತಿ ಕುಸ್ತಿ ಇವಾಗೆ ಕಾವೇರ್ತಾ ಇದೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಆದ ತಕ್ಷಣ ಸಾಕಷ್ಟು ಕಳೆದ ಬಾರಿ ಒಂದ್ ರೀತಿ ಸಾಕಷ್ಟು ಮಿಂಚಿನ ಸಂಚಲನ ಮಾಡಿರ್ತಕ್ಕಂಥವ್ರು ಬಿಜೆಪಿ ಪಕ್ಷದಿಂದ ಡಾಕ್ಟರ್ ರವಿ ಪಾಟೀಲ್ ಅವರು. ವಿಶೇಷವಾಗಿ ಈ ಬಾರಿಯೂ ಸಹ ಒಂದ್ ರೀತಿ ಎಲ್ಲ ಒಂದ್ ಕಡೆ ಪಕ್ಷದ ಚಟುವಟಿಕೆಗಳಲ್ಲಿ ತುಂಬಾ ಸಕ್ರಿಯವಾಗಿ ಪಾಲ್ಗೊಳ್ತಾವ್ರೆ. ತಮ್ಮ ವೈದ್ಯಕೀಯ ವೃತ್ತಿ ಜೊತೆಗೆ ಸಾಕಷ್ಟು ಒಂದ್ ರೀತಿ ಪಕ್ಷ ಸಂಘಟನೆ ಇರ್ಬೋದು, ಪಕ್ಷದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಸಾಕಷ್ಟು ಇದ್ ಮಾಡ್ತಾವ್ರೆ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ತಾವು ಮೊನ್ನೆ ತಾನೇ BS ಯಡಿಯೂರಪ್ಪ ಅವರು ಬರ್ತ್ಡೇ ನಿಮಿತ್ತ ವಿಶೇಷವಾಗಿ ಎಲ್ ಚೆಕಪ್ ಮಾಡಿದ್ರಿ, ಇವತ್ತು ಪಕ್ಷದ ಚಟುವಟಿಕೆ ಆರಂಭ ಮಾಡಿದೀರಾ? ನಮಸ್ಕಾರ. ಇವತ್ತಿನ ದಿವಸ ನಾವು ಉತ್ತರ ಮಂಡಲದ ವತಿಯಿಂದ ಪ್ರಶಿಕ್ಷಣ ವರ್ಗವನ್ನು ಮಾಡಿದ್ದೀವಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಹಾಕಿಕೊಟ್ಟ ಹಾದಿಯಲ್ಲಿ ನಾವು ಪ್ರಶಿಕ್ಷಣ ವರ್ಗವನ್ನು ಇವತ್ತು ಕಂಡಕ್ಟ್ ಮಾಡಿದ್ವಿ. ನಿನ್ನೆ ಮತ್ತು ಇವತ್ತಿನ ದಿವಸ ನಾವು ಮಂಡಳದಲ್ಲಿ 2 ಗ್ರೂಪ್ ಆಗಿ ನಾವು ಇವತ್ತು ಪ್ರಶಿಕ್ಷಣ ವರ್ಗವನ್ನು ಮಾಡಿದ್ವಿ. ನಿನ್ನೆನೂ 100ಕ್ಕೂ ಹೆಚ್ಚು ಜನ ಮತ್ತು ಇವತ್ತು 100ಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿ ನಮ್ಮ ಬಿಜೆಪಿಯ ನಡೆದು ಬಂದ ದಾರಿಯನ್ನು ತಿಳಿದುಕೊಂಡು ಅದೇ ರೀತಿ ನಾವು ಮುಂದೆ ನಡೆದುಕೊಂಡು ಹೋಗ್ತೀವಿ ಅಂತ ಹೇಳಿ ನಾವೆಲ್ಲರೂ ಇವತ್ತು ನಿಶ್ಚಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಇವತ್ತಿನ ದಿವಸ ಮತ್ತು ನಿನ್ನೆ ದಿವಸ 2 ದಿನದಲ್ಲಿ ನಮಗೆ ನಮ್ಮ ಪಕ್ಷದ ಹಿರಿಯರಾದ್ರ MB ಜಿರ್ಲಿ ಅವರು ಮತ್ತು ಅಭಯ್ ಪಾಟೀಲ್ ಅವರು, ಆಮೇಲೆ ಮಲ್ಲಿಕಾರ್ಜುನ್ ಬಾಳಿಕಾಯಿ ಅವರು ಮತ್ತು ದೊಡ್ಡಗೌಡ್ರವರು ಮತ್ತು ಹಲವಾರು ಲೀಡರ್ಸ್ ಬಂದು ನಮ್ಗೆ ಮಾರ್ಗದರ್ಶನ ಮಾಡಿದ್ರು. ಮತ್ತು ಇವತ್ತು ನಮ್ಮ ಪಕ್ಷದ ಜೋರಾಪುರ ಅವರು ಸೋಷಿಯಲ್ ಮೀಡಿಯಾದ ಬಗ್ಗೆ ನಾವು ಬಹಳ ಇನ್ಫಾರ್ಮೇಶನ್ ಅನ್ನು ಕೊಟ್ರು. ಇದೆಲ್ಲ ನಾವು ಕಾರ್ಯಕ್ರಮ ಮಾಡಿಕೊಂಡು ನಾವೆಲ್ಲರೂ ಈ ಒಗ್ಗಟ್ಟಿನಿಂದ ಮತ್ತು ಪಾರ್ಟಿಯ ಸ್ಟ್ರೆಂತ್ ಮಾಡೋ ಸಲುವಾಗಿ ಮತ್ತು ಮುಂಬರುವ ಎಲೆಕ್ಷನ್ ಸಲುವಾಗಿ ನಾವು ಎಲ್ಲರೂ ಕೂಡಿ ವರ್ಕ್ ಮಾಡೋದಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಈಗ 2028 ಕುಸ್ತಿಗೆ ವಿಶೇಷವಾಗಿ ಸಾಕಷ್ಟು ಇದಿದ್ದಾರೆ. ರವಿ ಪಾಟೀಲ್ ಅವರು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಕ್ರಿಯಾಶೀಲ ವ್ಯಕ್ತಿ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಕಳೆದ ಬಾರಿ ಅದಕ್ಕಿಂತ ಮುಂಚೆ ಅನಿಲ್ ಬೆನ್ಗೆ ಅವರಿದ್ರು. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಗೆ ಟಿಕೆಟ್ ಸಿಗ್ಬೋದು ಅಂತ ನಿರೀಕ್ಷೆ ಇದೆಯಾ? ಹಾಗೇನಿಲ್ಲ, ನಾವು ಪಕ್ಷದ ಕಾರ್ಯಕರ್ತರು ಯಾರಿಗೆ ಟಿಕೆಟ್ ಸಿಕ್ಕರು ನಾವು ಈ ಸಲ ಉತ್ತರದಲ್ಲಿ ಗೆಲ್ಸ್ಕೊಂಡ್ ಬರಕ್ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತೀವಿ. ನಾವೆಲ್ಲ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು. ಪಾರ್ಟಿ ಏನ್ ಡಿಸೈಡ್ ಮಾಡ್ತೈತಿ, ಯಾರಿಗೆ ಸೀಟ್ ಕೊಡ್ತೈತಿ ಅವ್ರಿಗೆ ಆಗ್ತೈತಿ. ನಾವು ಪಾರ್ಟಿಯನ್ನು ಸೇರಿದ್ದಕ್ಕಾಗಿ ನಾವು ಪಾರ್ಟಿ ಸಲುವಾಗಿ ವರ್ಕ್ ಮಾಡ್ತೀವಿ. ಈಗ ರವಿ ಪಾಟೀಲ್ ಅವರು ಅಂದ್ರೆ ಕಳೆದ ಬಾರಿ ಏನು ಅಂತ ತೋರಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಸುಮ್ನೆ ಇರ್ತಾರ? ಅಫ್ಕೋರ್ಸ್ ಪಾರ್ಟಿ ಏನ್ ಹೇಳ್ತದೆ ಅದನ್ನ ನಾವು ಫಾಲೋ ಮಾಡ್ತೀವಿ. ಐ ನಾಟ್ ಗೋ ಅಗೇನ್ಸ್ಟ್ ದ ಪಾರ್ಟಿ ಎನಿ ಟೈಮ್. ಓಕೆ, ಹೇಳಿ ಸರ್. ವಿಶೇಷವಾಗಿ ಪಕ್ಷದಿಂದ ಸಾಕಷ್ಟು ಒಂದ್ ರೀತಿ ಅಧಿಕಾರ ಕೊಟ್ಟಿದೆ, ಸಾಕಷ್ಟು ಕಳೆದ ಬಾರಿ ಟಿಕೆಟ್ ಕೊಡ್ತು. ನಿಜವಾಗೂ ಆರ್ ಹ್ಯಾಪಿ ಸರ್? ಪಕ್ಷ ನಾನು ಗುರುತಿಸಿ ನಮ್ಗೆ ಸೀಟ್ ಕೊಟ್ಟಾರ ಅಂತ ಅಂದ್ಮೇಲೆ ನಾ ಯಾವಾಗ್ಲೂ ಪಾರ್ಟಿ ಚುನಾವಣೆಗೆ ಇರ್ತೀನಿ ಮತ್ತು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ. ನನಗ್ ಪಾರ್ಟಿ ಸೇರಿದಕ್ ಬಂದ್ ನಾ ಪಾರ್ಟಿ ಜಾಯ್ನ್ ಆಗಿ ನಾ ಲಾಸ್ಟ್ ಕಳೆದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾ ಪಾರ್ಟಿ ಕಾರ್ಯಕರ್ತ ನಾ ಮುಂದುವರಿತೀನಿ. ವೈಯಕ್ತಿಕವಾಗಿ ಮೂಲತಃ ತಾವು ವೈದ್ಯರು, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬಿಜೆಪಿ ಪಕ್ಷಕ್ಕೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ಒಬ್ಬ ಡಾಕ್ಟರ್ ಅಂದ್ರೆ ನೀವೇ. ಎಲ್ಲರೂ ಏನಾರು ಯಾವ ರೀತಿ ಇದೆ ಸರ್ ಕಾರ್ಯಕರ್ತರದು ಇದು ಎಲ್ಲ? ಇಲ್ಲ, ನಾನು ವೃತ್ತಿಯಿಂದ ನಾನು ಡಾಕ್ಟರ್ ಆಗಿರ್ಬೋದು, ಮತ್ ಮೊದ್ಲಿಂದ ನಾನು ಬಿಜೆಪಿ ಕಾರ್ಯಕರ್ತರ ಪಾರ್ಟಿ ಸಲ ನಾ ವರ್ಕ್ ಮಾಡ್ತಾ ಬಂದಿದ್ದೀನಿ. ನನ್ನ ವರ್ಕ್ ಅನ್ನು ನೋಡಿ ಮತ್ತು ಪಾರ್ಟಿದವ್ರು ಕನ್ಸಿಡರ್ ಮಾಡಿ ಲಾಸ್ಟ್ ಟೈಮ್ ನಂಗೆ ಸೀಟ್ ಕೊಟ್ಟಿದ್ರು. ನಾನು 3800 ವೋಟ್ನಿಂದ ಸೋತೆ. ಬಟ್ ಈ ಸಲ ನಾವು ಯಾರಿಗೂ ಕೊಟ್ರು ನಾವೆಲ್ಲರೂ ಈ ಸಲ ಗೆಲ್ಸ್ಕೊಂಡ್ ಬರಕ್ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಸೊ ನಾವು ಲಾಸ್ಟ್ ಟೈಮ್ ಮಾಡಿದ ತಪ್ಪುಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡು ಈ ಸಲ ಇನ್ನೂ ಹೆಚ್ಚು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಸಲ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ತೀವಿ. ಐತಿಹಾಸಿಕವಾಗಿ ಮೊಟ್ಟ ಬಾರಿಗೆ ಒಂದ್ ರೀತಿ ಮೇಯರ್ ಉಪಮೇಯರ್ ಇದಾಗಿದೆ ಸರ್. ಸಾಕಷ್ಟು ಒಂದ್ ರೀತಿ ನಿಮ್ಮ ಪಕ್ಷಕ್ಕೆ ಹೆಮ್ಮೆಯ ಸಂಗತಿ. ಇಂತಹ ಸಂದರ್ಭದಲ್ಲಿ ಅವ್ರಿಗೇನ್ ಕಿವಿ ಮಾತು ಹೇಳಿಕ್ ಬಯಸ್ತೀರಾ? ಮೇಯರ್ ಉಪಮೇಯರ್ ಅವರು ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದನೇ ಆಗ್ತಾ ಬಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ MLA ಅಭಯ್ ಪಾಟೀಲ್ ಅವರು ಎಲ್ಲರಿಗೂ ಅದು ಸರಿಯಾದ ರೀತಿಯಿಂದ ನ್ಯಾಯ ಸಿಗುವ ಹಾಗೆ ಎಲ್ಲರಿಗೂ ಮೇಯರ್ ಮತ್ತು ಉಪಮೇಯರ್ ಆಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಅವರಿಗೆ ಕೆಲಸ ಮಾಡಕ್ಕೂ ಬಹಳ ಸ್ಕೋಪ್ ಕೊಟ್ಟಿದ್ದಾರೆ. ಮತ್ತು ನಾವೆಲ್ಲರೂ ಕೂಡಿ ಮೇಯರ್ ಉಪಮೇಯರ್ಗೆ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಮತ್ತು ಪ್ರತಿಯೊಬ್ಬರಿಗೂ ಅದು ಅಪರ್ಚುನಿಟಿ ಸಿಗುವಾಗ ನಾವು ಡಿವೈಡ್ ಮಾಡಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರು ಒಳ್ಳೆ ರೀತಿಯಿಂದ ಸ್ಪಂದಿಸಿ ಪಕ್ಷದ ಒಗ್ಗಟ್ಟಿಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಬೆಳಗಾವಿ ಬೆಳವಣಿಗೆಗಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ 2028ಕ್ಕೆ ತಾವು ಸಹ ಅರ್ಜಿ ಸಲ್ಲಿಸ್ತೀರಾ? ಅಫ್ಕೋರ್ಸ್ ನಾನು ಇಂಟ್ರೆಸ್ಟೆಡ್ ಇದ್ದೀನಿ. ಬಟ್ ಐ ನಾಟ್ ಗೋ ಅಗೇನ್ಸ್ಟ್ ದ ಪಾರ್ಟಿ ಏನ್ ಹೇಳ್ತದೆ ಆ ಡಿಸಿಷನ್ ಒಪ್ಪುತ್ತೀನಿ.
ಓಕೆ ಸರ್, ಕೆಲವು MP ಅವ್ರ ಬಗ್ಗೆ ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಒಂದೆರಡು ಮಾತು. ಹಾ, ಜಗದೀಶ್ ಶೆಟ್ಟರ್ ಅವರು ನಮ್ಮ ಎಕ್ಸ್ CM ಅವರು ಮತ್ತು ಹುಬ್ಬಳ್ಳಿಯಿಂದ 7 ಬಾರಿ ಅವರು MLA ಆಗಿ ಆಯ್ಕೆ ಆಗಿದ್ರು. ಹಲವಾರು ಮಿನಿಸ್ಟರ್ ಪೋಸ್ಟ್ಗಳನ್ನ ಅವರು ಮಾಡಿರೋದ್ರಿಂದ ಇವಾಗ MP ಆಗಿ ಬಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಅವರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೆಲಸಗಳು ಬೇಗ ಬೇಗ ಆಗುತ್ತೆ. ಸೊ ಒಬ್ಬರು ಎಕ್ಸ್ CM ಅವರಾಗ್ಲಿ ಅಥವಾ ಈಗ ಎಕ್ಸ್ಪೀರಿಯನ್ಸ್ಡ್ ರಾಜಕಾರಣಿ ಇರೋದ್ರಿಂದ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇನ್ನೂ ಸ್ಪೀಡ್ ಆಗಿದೆ. ಅದರಿಂದ ನಮ್ಮ ಬೆಳಗಾವಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.